ತಪ್ಪನ್ನು ನಾನು ಇನ್ನೊಂದ್ಸತಿ ಯಾವತ್ತೂ ಮಾಡೋಲ್ಲ. ಯಾವ ತಪ್ಪು ಹೇಳ್ತೀನಿ. ಅವತ್ತು ಗುರುವಾರ ನನಗೆ ರಜೆ ಇರುತ್ತೆ, ಆದರೂ ಕೂಡ ಏನೋ ಸ್ವಲ್ಪ ಕೆಲಸ ಪೆಂಡಿಂಗ್ ಇತ್ತು. ಅದನ್ನೆಲ್ಲ ಮುಗಿಸ್ಬಿಟ್ಟು ನನಗೆ ಯಾವತ್ತೂ ರಜೆ ಸಿಗದಿರುವಂಥ ಕೆಲಸನ ಮಾಡ್ತಾಯಿದ್ದೆ. ಅದೇ ಅಡುಗೆ ಕೆಲಸ. ಅಡುಗೆ ಮುಗಿಸ್ಬಿಟ್ಟು ತಿರ್ಗಾ ಬಂದು ಕೂತ್ಕೊಂಡೆ, ಆದರೂ ಕೂಡ ಯಾಕೋ ಹೊಟ್ಟೆ ನೋವು ತುಂಬ ಜಾಸ್ತಿ ಆದರೆ ತಪ್ಪು ಏನು ಅಂತ ಹೇಳ್ತೀನಿ. ಅದೇ ನಾವು ಇಟ್ಟಿರ್ತೀವಲ್ವ, ನಿನ್ನೆ ಮೊನ್ನೆ ಇಟ್ಟಿರುವಂಥ ಉಳಿದಿರುವಂಥ ಪಲ್ಯನೆಲ್ಲ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ. ಅದು ಮೇಲೆ ಸಿಕ್ಕಾಪಟ್ಟೆ ಮಾವಿನ ಹಣ್ಣು ತಿನ್ನಬೇಕು ಅನಿಸಿತ್ತು, ತುಂಬ ಮಾವಿನ ಹಣ್ಣು ತಿಂದ್ಬಿಟ್ಟೆ. ನಾನು ಮಾಡಿರೋ ತಪ್ಪು ಅದೇ ಇರ್ಬೋದು ಅಂತ ಅನಿಸುತ್ತೆ. ನೀವು ಈ ರೀತಿ ತಪ್ಪನ್ನೇನಾದರೂ ಮಾಡಿದ್ದೀರಾ? ಇಟ್ಸ್ ಓಕೆ, ಮಾಡಿದರೆ ಇನ್ನೊಂದ್ಸತಿ ಮಾಡೋಕ್ಕೆ ಹೋಗ್ಬೇಡಿ. ಅದಾದಮೇಲೆ ನಾನು ನಮ್ಮ ಅತ್ತೆಯವ್ರು ಹೇಳಿರುವಂಥ ಮನೆ ಮದ್ದನ್ನು ಟ್ರೈ ಮಾಡಿದೆ. ಅದು ಏನಂತ ತೋರಿಸ್ತೀನಿ ಬನ್ನಿ. ಒಂದು ಗ್ಲಾಸ್ ನೀರಲ್ಲಿ ಜೀರಿಗೆ, ಅಜ್ವೈನ್ ಮತ್ತು ಸ್ಯಾಂಡಲವನ್ನು ಉಪ್ಪನ್ನು ಹಾಕಿ ಕುದಿಸಿ ಸೋಸ್ಕೊಂಡು ಕುಡಿದ್ಬಿಡ್ಬೇಕು. ಮತ್ತು ಇದು ನಿಜವಾಗ್ಲೂ 100% ವರ್ಕ್ ಆಗುತ್ತೆ. ಸ್ವಲ್ಪನೇ ಆಸಿಡಿಟಿ ಪ್ರಾಬ್ಲಮ್ ಇದೆ ಅಂದರೆ ಐ ಥಿಂಕ್ ಖಂಡಿತ ಈ ಮನೆ ಮದ್ದನ್ನು ನಾವು ಟ್ರೈ ಮಾಡಿ ನೋಡಬಹುದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಅಂತ ಹೇಳ್ತಾ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ.